ಕರ್ನೂಲ್ ಬಸ್ ಅವಘಡದ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬೆಂಗಳೂರಿನ ಹಲವು ಕಡೆ ಖಾಸಗಿ ಬಸ್ಗಳ ಪರಿಶೀಲನೆ ಮಾಡಿದ್ದಾರೆ. ರಾತ್ರೋರಾತ್ರಿ ಆರ್ಟಿಒ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಂತ್ರಿ ಮಾಲ್, ಕಲಾಸಿಪಾಳ್ಯ ಸೇರಿದ ಹಾಗೆ ಹಲವು ಕಡೆ ತಪಾಸಣೆ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಎಮರ್ಜೆನ್ಸಿ ಎಕ್ಸಿಟ್ ಡೋರ್, ಫಸ್ಟ್ ಏಡ್ ಬಾಕ್ಸ್ ತಪಾಸಣೆ ಮಾಡಿದ್ದಾರೆ. ಫೈರ್ ಸೇಫ್ಟಿ ಇಲ್ಲದ ಬಸ್ಗಳಿಗೆ ದಂಡವನ್ನು ಕೂಡ ಹಾಕಿದ್ದಾರೆ ಅಧಿಕಾರಿಗಳು. ಕೊನೆಗೂ ಎಚ್ಚೆತ್ತುಕೊಂಡ್ರು ಆರ್ಟಿಒ ಅಧಿಕಾರಿಗಳು. ತಪಾಸಣೆ ಮಾಡಿದ್ದಾರೆ ಯಾವ್ಯಾವ ಬಸ್ಸಲ್ಲಿ ಏನೇನಿದೆ ಏನೇನಿಲ್ಲ ಅಂತ. ಕರ್ನೂಲ್ನಲ್ಲಿ ಆದಂತಹ ಬಸ್ ಇನ್ಸಿಡೆಂಟ್ ಏನೋ ಆಯಿತು, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅದಾದ ನಂತರ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕರ್ನೂಲಿನಲ್ಲಿ ನಡೆದಂತಹ ಬಸ್ ದುರಂತದ ಬೆನ್ನಲ್ಲೇ ಸದ್ಯ ಆರ್ಟಿಒ ಅಧಿಕಾರಿಗಳು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಖಾಸಗಿ ಬಸ್ಸುಗಳನ್ನು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇದ್ದಾರೆ ಆನಂದರಾವ್ ಸರ್ಕಲ್ ಬಳಿಯಲ್ಲಿರುವಂತಹ ಖಾಸಗಿ ಬಸ್ಸುಗಳನ್ನು ಸದ್ಯ ಆರ್ಟಿಒ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಸಾಕಷ್ಟು ಫೈರ್ ಸೇಫ್ಟಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಸ್ಫೋಟಕ ವಸ್ತುಗಳನ್ನು ಸಾಗಾಟ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಹೆಚ್ಚುವರಿ ಲಗೇಜ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು, ಜೊತೆಗೆ ಸರಿಯಾದಂಥ ರೀತಿಯ ವ್ಯವಸ್ಥೆಯನ್ನು ಮಾಡದೇ ಇರುವಂತಹ ಬಸ್ಸುಗಳನ್ನು ಈಗಾಗಲೇ ಅದನ್ನು ಸಂಬಂಧಪಟ್ಟಂತಹ ಮಾಲಕರಿಗೆ ಇದನ್ನು ತಿಳಿ ಹೇಳುವಂಥ ಪ್ರಯತ್ನವನ್ನು ಕೂಡ ಸದ್ಯ ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇದೀಗ ಕರ್ನೂಲ್ ನಡೆದಂತಹ ಒಂದು ಬಸ್ ದುರಂತದ ಬೆನ್ನಲ್ಲೇ ಸಾರಿಗೆ ಇಲಾಖೆ ಸಾಕಷ್ಟು ಒಂದು ಮುನ್ಸೂಚನೆಯನ್ನು ಹೊರಡಿಸಿತ್ತು. ಯಾವುದೇ ರೀತಿಯಾದಂಥ ಖಾಸಗಿ ಬಸ್ಸುಗಳಲ್ಲಿ ಸ್ಫೋಟಕಗಳನ್ನು ಸಾಗಿಸುವಂತಿಲ್ಲ, ಒಂದಿಷ್ಟು ವಸ್ತುಗಳನ್ನು ಸಾಗಿಸುವಂತಿಲ್ಲ, ಜೊತೆಗೆ ಎಲ್ಲ ರೀತಿಯ ಟ್ಯಾಕ್ಸ್ಗಳನ್ನು ಕಟ್ಟಿರಬೇಕು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಸ್ನಲ್ಲಿ ಫೈರ್ ಸೇಫ್ಟಿ ಇರಬೇಕು. ಈ ಥರದ ಸಾಕಷ್ಟು ನಿಯಮಗಳನ್ನು ಪಾಲಿಸಬೇಕು. ಆದರೆ ಪಾಲಿಸದೇ ಇರುವಂಥ ಖಾಸಗಿ ಬಸ್ಸುಗಳನ್ನು ಸದ್ಯ ಹಿಡಿಯುವಂಥ ಕೆಲಸವನ್ನು ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಾತ್ರಿ ಇಡೀ ಕೂಡ ಬೇರೆ ಬೇರೆ ಭಾಗಗಳಲ್ಲಿ, ನಗರದ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಸದ್ಯ ಆರ್ಟಿಒ ಅಧಿಕಾರಿಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಏನೆಲ್ಲ ಚೆಕ್ ಮಾಡ್ತಾ ಇದ್ದೀರಿ ಸರ್? ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈಗಾಗಲೇ ನಾವು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಏನು ಸುರಕ್ಷತಾ ನಿಯಮಗಳನ್ನು ಮೀರಿ ಸಂಚಾರ ಮಾಡ್ತಕ್ಕಂಥ ವಾಹನಗಳನ್ನು ನಿರ್ದಯೆಯಿಂದ ಅವುಗಳ ಮೇಲೆ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಹೋಕ್ಲಿಪುರಮ್ಮು, ಮಂತ್ರಿ ಮಾಲ್ ಹತ್ತಿರ, ಗಾಂಧಿನಗರ, ಆನಂದರಾವ್ ಸರ್ಕಲ್, ಕಲಾಸಿಪಾಳ್ಯ, ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ಸುಮಾರು ತಂಡಗಳೆಲ್ಲ ನಾವು ರಚನೆ ಮಾಡಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಕೆಲಸ ನಡೀತಾ ಇದೆ. ಸರಕುಗಳನ್ನು ಜಾಸ್ತಿ ತುಂಬ ಸಾಗಣೆ ಮಾಡ್ತಿದ್ರು. ಅದರಲ್ಲಿ ಸ್ಫೋಟಕ ವಸ್ತುಗಳನ್ನಾಗಲಿ ಇತರೆ ತುಂಬ ಬೆಂಕಿ ಹತ್ಕೊಳ್ಳೋಂಥ ಸಂಬಂಧ ಇರ್ತಕ್ಕಂಥ ವಸ್ತುಗಳನ್ನ ಜಾಸ್ತಿ ಸಾಗಣೆ ಮಾಡೋಂಥ ದೂರುಗಳು ಜಾಸ್ತಿ ಇದ್ದವು. ಸೊ ಹಾಗಾಗಿ ಮುಖ್ಯವಾಗಿ ನಾವು ಅವುಗಳನ್ನು ಈ ದಿವಸ ಯಾವುದೇ ಕಾರಣಕ್ಕೂ ನಾವು ಬಿಟ್ಟಿಲ್ಲ. ಎಲ್ಲರಲ್ಲೂ ಹೋಗಿ ಅವರಲ್ಲಿ ಅರಿವನ್ನು ಮೂಡಿಸಿ ಆಮೇಲೆ ಕಾನೂನಿಗೆ ವಿರುದ್ಧವಾಗಿ ಇದನ್ನು ನಡೆಸಬೇಡಿ ಅಂತೇಳಿ ಬಸ್ ಮಾಲೀಕರು ಹಾಗೆ ಚಾಲಕರ ಜೊತೆ ಸಂಪರ್ಕ ಮಾಡಿ ಅವರಿಗೆ ತಿಳಿ ಹೇಳಿ ಸೊ ಅದನ್ನು ಸಂಪೂರ್ಣವಾಗಿ ನಾವು ನಿಷೇಧಿಸಿದ್ವಿ. ಅದರ ಜೊತೆಗೆ ಬೇರೆ ರಾಜ್ಯಗಳ ಬಸ್ಸುಗಳು ಈಗ ನಮ್ಮ ರಾಜ್ಯಕ್ಕೆ ತೆರಿಗೆಯನ್ನು ಕಟ್ಟದೆ ಅಥವಾ ಒಂದು ಆಲ್ ಇಂಡಿಯಾ ಪರ್ಮಿಟ್ ಅಂತ ಏನೋ ಅವ್ರು ತೊಗೊಂಡು ಅದನ್ನು ಟೂರಿಸ್ಟ್ ಪರ್ಪಸ್ಗಾಗಿ ಉಪಯೋಗಿಸ್ಬೇಕಾಗಿತ್ತು. ಆದರೆ ಅದನ್ನು ಈಗ ಈ ನಮ್ಮ ಏನು ಪ್ಯಾಸೆಂಜರ್ಸ್ನ ಅಥವಾ ಪ್ರಯಾಣಿಕರನ್ನ ಕೊಂಡೊಯ್ಯುವಂಥ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಅದು ಸಹ ಕಾನೂನು ಬಾಹಿರ. ಸೊ ಹಾಗಾಗಿ ಆ ಒಂದು ಬಸ್ಗಳ ಮೇಲೂ ಸಹ ನಾವು ಕ್ರಮವನ್ನು ಜರುಗಿಸಿ ಕಾನೂನು ಪ್ರಕಾರ ಅವುಗಳನ್ನು ಈಗ ಸೀಸ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಈ ರೀತಿಯಾಗಿ ಎಷ್ಟು ಬಸ್ಸುಗಳನ್ನು ಈಗಾಗಲೇ ನಿಲ್ಲಿಸಿದ್ದೀರಾ ಸರ್? ಈಗಾಗಲೇ ಇಲ್ಲಿ ಸದ್ಯಕ್ಕೆ ಈಗ 2 ಬಸ್ಗಳನ್ನ ನಾನು ನಿಲ್ಲಿಸಿದ್ದೇನೆ. ಬೇರೆ ಕಡೆಯಲ್ಲಿ ಬೇರೆ ಬೇರೆ ತಂಡಗಳಲ್ಲಿ ಮಾಡಿದ್ದಾರೆ. ಹಿಂದೆ ಈಗಾಗಲೇ ನಾವು ಅತ್ತಿಬೆಲೆ ಚೆಕ್ಪೋಸ್ಟ್ ಸನಿಕಾ ಠಾಣೆ ಹತ್ರ ಸುಮಾರು 25 ಬಸ್ಗಳನ್ನ ಸೀಸ್ ಮಾಡಿದ್ದೀವಿ. ಈ ಕಾರ್ಯಕ್ರಮ ನಿರಂತರವಾಗಿ ಇದು ನಡೀತಾ ಇರ್ತದೆ ಇಲಾಖೆ ವತಿಯಿಂದ. ಕ್ಯಾಮ್ರಾ ಪರ್ಸನ್ ಎನೋಶ್ ಪ್ರೇಮ್ ಕುಮಾರ್ ಜೊತೆ ಸ್ವಸ್ತಿ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.